ಫ್ರೀಡಮ್ ಮೂಮೆಂಟ್ ಬಗ್ಗೆ ಮಾತಾಡೋಣ ಅಂತ. ಆಗಿನ ದೊಡ್ಡ ದೊಡ್ಡ ಫ್ರೀಡಮ್ ಫೈಟರ್ಸ್ ಇರ್ಬೋದು, ದಾದಾಬಾಯಿ ನವರೋಜಿ ಅವ್ರನ್ನ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಈ ಪ್ರತಿಯೊಬ್ಬರ ಕಾಣಿಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತುಂಬ ಇದೆ. ಮಾಧ್ಯಮ ಮುಖಾಂತರ ಆವಾಗಿದ್ದಂತಹ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಇವನ್ನೆಲ್ಲ ಹೇಗೆ ಯೂಸ್ ಮಾಡಿದ್ರೆ ದೇ ಯೂಸ್ಡ್ ಇಟ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್. ನಮ್ಮ ಯಂಗರ್ ಜನ್ರೇಷನ್ ಹೇಗೆ ಗೊತ್ತಾಗಬೇಕಂದ್ರೆ, ಅವರು ಫೋರ್ಟ್ ವಿಲಿಯಂ ಮಾಡಿದ್ರು, ಫೋರ್ಟ್ ಜಾರ್ಜ್ ಅಂತ ಕಟ್ಟಿದ್ರು ಬ್ರಿಟಿಷರ್ಸು. ಅವನ್ನೆಲ್ಲ ಅವ್ರು ಮಾಡಿದಂಥ ಉದ್ದೇಶ, ದೇ ವಾಂಟೆಡ್ ಟು ಡೂ ದಟ್ ನಿಯರ್ ದಿ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಝೋನ್ಸ್. ಯಾಕಂದರೆ ಆವಾಗ ಏರ್ ಅಂತ ನಮ್ಮಲ್ಲಿ ಏನಿತ್ತು, ದಟ್ ವಾಸ್ ವೆರಿ ಲೆಸ್. ಏರ್ ಟ್ರಾವೆಲ್ ಅಷ್ಟೊಂದು ಅಕಾಮಿಡೇಟಿವ್ ಆಗಿರಲಿಲ್ಲ. ಎಲ್ಲೆಲ್ಲಿ ಶಿಪ್ಪಿಂಗ್ ಇರುತ್ತೆ, ಎಲ್ಲೆಲ್ಲಿ ಪೋರ್ಟ್ಸ್ ಇರುತ್ತೆ, ಅದರ ಹತ್ತತ್ರ ಬ್ರಿಟಿಷ್ ಫೋರ್ಟ್ಸನ್ನು ಕಟ್ಟಿದ್ರು. ದಟ್ ಈಸ್ ದ ಮೇನ್ ರೀಸನ್. ಕಲ್ಕಟ್ಟಲ್ಲಿ ಸ್ಟಾರ್ಟ್ ಆಯಿತು, ಆಮೇಲೆ ಮೆಡ್ರಾಸ್, ಇವಾಗಿನ ಚೆನ್ನೈಯಲ್ಲಿ ಶುರು ಆಯಿತು. ಅದು ಮಾಡಿದಂಥ ಉದ್ದೇಶ ಏನಂದರೆ, ದೇ ವಾಂಟೆಡ್ ಟು ಮೊಬಿಲೈಸ್ ಆ್ಯಂಡ್ ಯೂಸ್ ದಿ ಲೋಕಲ್ ವರ್ಕ್ ಫೋರ್ಸನ್ನು ಸ್ವಲ್ಪ ಹೆದರಿಸೋ ಥರ ಮಾಡಿದ್ರು. ಇಟ್ ವಾಸ್ ಎ ಟೈಪ್ ಆಫ್ ಎ ಥ್ರೆಟನಿಂಗ್ ಸ್ಟ್ರಾಟಜಿ ಯೂಸ್ ಬೈ ದ ಬ್ರಿಟಿಷರ್ಸ್. ಅದಕ್ಕೆ ಫೋರ್ಟ್ಸನ್ನೆಲ್ಲ ಮಾಡಿಕೊಂಡ್ರು. ಆಮೇಲೆ ಮಾಧ್ಯಮಕ್ಕೆ ಬರೋ ಥರ ಆದರೆ, ಅವಾಗ ಕ್ವಿಟ್ ಇಂಡಿಯಾ ಚಳುವಳಿ ಇರ್ಬೋದು, ದಂಡಿ ಮಾರ್ಚ್ ಆಫ್ 1930 ಇರ್ಬೋದು. ಇಲ್ಲೆಲ್ಲ ಏನಂದರೆ ಪತ್ರಿಕೆಗಳೇ ಹೈಯೆಸ್ಟು. ಅದರ ಇಂಪ್ಯಾಕ್ಟು, ಅದರ ಇಂಟೆನ್ಸಿಟಿ ವಾಸ್ ಥ್ರೂ ದ ಮೀಡಿಯಾ. ಆಗಿನಿದ್ದಂತಹ ರೇಡಿಯೋ ಸ್ಟೇಷನ್ಸು, ಆಮೇಲೆ ಪತ್ರಿಕೆಗಳು, ಅದನ್ನು ಭಿತ್ತಿ ಪತ್ರಗಳನ್ನ ಹಾಕೋರು. ಇವಾಗ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಆವಾಗ ಬಿಜು ಪಟ್ನಾಯಕ್ ಅಂತ ಒಡಿಶಾ ಮುಖ್ಯಮಂತ್ರಿಗಳಿದ್ರು, ಈಗ ನವೀನ್ ಪಟ್ನಾಯಕ್ ಅವ್ರ ತಂದೆ. ಅವರಿದ್ದಾಗ 1942 ಏನಾಗಿತ್ತಂದರೆ, ನಮ್ಮ ಸೋಲ್ಜರ್ಸ್ ಅಥವಾ ನಮ್ಮ ಸೈನಿಕರು ಏನಂತಾರೆ, ನಮ್ಮ ಇಂಡಿಯನ್ ಆರ್ಮಿ ಆವಾಗ ಬ್ರಿಟಿಷ್ ಕಂಟ್ರೋಲಲ್ಲಿ ಡೈರೆಕ್ಟ್ ಇತ್ತು. ಆ ಬ್ರಿಟಿಷ್ ಕಂಟ್ರೋಲಲ್ಲಿ ಅವ್ರನ್ನ ಮೈನ್ಮಾರ್ ಅಥವಾ ಬರ್ಮಾ ಅಂತ ಏನು ಕರಿತೀವಿ, ಅವರ ವಿರುದ್ಧ ವಾರ್ ನಡೀತಾ ಇತ್ತು. ಆ ಯುದ್ಧದಲ್ಲಿ ನಮ್ಮ ಬ್ರಿಟಿಷ್ ಸೋಲ್ಜರ್ಸ್ ಇದು ನಮ್ಮ ಇಂಡಿಯನ್ ಸೋಲ್ಜರ್ಸ್ ದೇವರ ಪಾರ್ಟ್ ಆಫ್ ದಿ ಬ್ರಿಟಿಷ್ ಕೊಲೋನಿಯಲ್ ರೆಜಿಮೆಂಟ್. ಆವಾಗ ಅವರು ಬೇರೆ ವಿಧಿ ಇಲ್ಲದೆ ಬ್ರಿಟಿಷ್ ಅವರ ಕಮಾಂಡ್ ಮೂಲಕ ಮೈನ್ಮಾರ್ ಮೇಲೆ ಯುದ್ಧ ಮಾಡ್ತಿದ್ರು. ಆವಾಗಿನ ಒಂದು ಡಕೋಟಾ ಪ್ಲೈನ್ ಅಂತ, ಅಂದರೆ ಇವಾಗ ನಾವು ಸುಖಾಯ್ ಅಂತ ಕರಿತೀವಿ, F ಸೀರೀಸ್, F-16, F-35, F-37 ಆ ಥರ ಕರಿತೀವಿ. ಆಗೆಲ್ಲ ಅವೆಲ್ಲ ಇರಲಿಲ್ಲ. ಲಾಕೆಡ್ ಮಾರ್ಟಿನ್ ಇರಲಿಲ್ಲ, ವಿ ಡಿಡ್ ನಾಟ್ ಹ್ಯಾವ್ ಸುಖಾಯ್. ಅವ್ರೊಂದು HALದು ಫ್ಲೈಟ್ಸ್ ಇರಲಿಲ್ಲ. ಆವಾಗ ಡಕೋಟಾ ಒಂದು ಏರ್ಕ್ರಾಫ್ಟ್ ಅಂತಂದು ಮೇಲೆ ಏರಲ್ಲಿ ಬಂದು ಭಿತ್ತಿ ಪತ್ರಗಳನ್ನ ಹಾಕಿದ್ರು. ಅದನ್ನು ಎಲ್ಲ ಸೋಲ್ಜರ್ಸ್ ಎಲ್ಲೆಲ್ಲಿರ್ತಾರೆ ಬರ್ಮಾ ಹತ್ರ ಎಲ್ಲ ನಮ್ಮ ಸೋಲ್ಜರ್ಸ್ಗೆ ಅವೇರ್ನೆಸ್ಸನ್ನು ತಂದುಕೊಟ್ರು. ಅವೇರ್ನೆಸ್ ತಂದುಕೊಟ್ಟಾಗ ಅವರೆಲ್ಲ ಸೇರಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ, ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಿದ್ದಿಲ್ಲ, ಅದನ್ನು ಕ್ವಿಟ್ ಇಂಡಿಯಾ ಚಳುವಳಿ ಅಂತ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ, ಅದನ್ನು ದೇ ಯೂಸ್ಡ್ ಇಟ್. ಆವಾಗ ಭಿತ್ತಿ ಪತ್ರಗಳು ಹಾಕಿದ್ರು. ಅವಾಗ ಅಷ್ಟು ಕಷ್ಟ ಇತ್ತು.